MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೈ ಎಲೆಕ್ಷನ್ ಗೆಲುವು ಮತ್ತೆ ಚಿಗುರುಡದ ಅಜ್ಜಿನ ಕಸದ ತೊಟ್ಟಿಗೆ ಎಸೆದ ಪಾಪಿ ಮೊಮ್ಮಗ. ಘಟನೆ ನಡೆದಿದ್ದಾದ್ರೂ ಎಲ್ಲಿ? ಕೊಕೇನ್ ಖರೀದಿ ಕೇಸ್ ಅರೆಸ್ಟ್ ಆದ ತಮಿಳು ನಟ ಯಾರು? ಈ ಸುದ್ದಿಯನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದ ಆಮ್ ಆದ್ಮಿ ಪಕ್ಷ ಈಗ ಮತ್ತೆ ಚಿಗುರೊಡೆದಿದೆ. ದೇಶಾದ್ಯಂತ ನಡೆದ 5 ವಿಧಾನಸಭಾ ಚುನಾವಣೆಗಳಲ್ಲಿ 2ರಲ್ಲಿ ಗೆದ್ದು ತನ್ನ ಅಸ್ತಿತ್ವ ಇನ್ನೂ ಇದೆ ಎಂದಿದೆ. ಗುಜರಾತ್ನ ವಿಸವದಾರ್ ಮತ್ತು ಪಂಜಾಬ್ನ ಲೂಧಿಯಾನಗಳಲ್ಲಿ ನಡೆದ ಉಪಚುನಾವಣೆಗಳಲ್ಲಿ ಆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಈ ಮೂಲಕ ಸೋತು ಮುದುಡಿದ್ದ ಆಪ್ ಈಗ ಮತ್ತೆ ಚಿಗುರೊಡೆದಿದೆ. ಎನ್ಐಎ 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದೆ. ಅರೆಸ್ಟ್ ಆದ ಆರೋಪಿಗಳನ್ನ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಜಮ್ಮುವಿನ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಪ್ರಾಥಮಿಕ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳಾದ ಫರ್ವೇಜ್ ಅಹಮದ್ ಮತ್ತು ಬಶೀರ್ ಅಹಮದ್ ರನ್ನ 5 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿದೆ. ಬಿಹಾರ ವಿಧಾನಸಭೆ ಚುನಾವಣೆಗೆ ಮುನ್ನ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಹೊಸ ದಾಳ ಉರುಳಿಸಿದ್ದಾರೆ. ಈ ಸಾರಿ ಆರ್ಜೆಡಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಗದ್ದುಗೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಆರ್ಜೆಡಿ ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ಚುನಾವಣಾ ಪೂರ್ವ ಉತ್ಸಾಹ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ತಮ್ಮನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಕ್ಕೆ ಸಿಡಿದೆದ್ದಿರುವ ಹಿರಿಯ ಪುತ್ರ ತೇಜ್ ಪ್ರತಾಪ್ ಮಾತ್ರ ತಂದೆಗೆ ಸೆಡ್ಡು ಹೊಡೆದಿದ್ದು ಏನೇ ಬಂದ್ರೂ ಎದುರಿಸಿಯೇ ಸಿದ್ಧ ಅಂತ ಗುಡುಗು ಹಾಕಿದ್ದಾರೆ. ಮಾದಕ ದ್ರವ್ಯ ಕೋಕೇನ್ ಖರೀದಿಸಿದ ಆರೋಪದಲ್ಲಿ ತಮಿಳು ನಟ ಶ್ರೀಕಾಂತ್ ಅರೆಸ್ಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಬಂಧಿತನಾಗಿದ್ದ ಡ್ರಗ್ಸ್ ಡೀಲರ್ ಒಬ್ಬ ಶ್ರೀಕಾಂತ್ ಅವರಿಗೆ ಕೋಕೇನ್ ಮಾರಾಟ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದ. ಇದರ ಆಧಾರದಲ್ಲಿ ನಟ ಶ್ರೀಕಾಂತ್ ರನ್ನ ಬಂಧಿಸಿದ್ದು ಮಾದಕ ದ್ರವ್ಯ ಸೇವನೆ ಖಚಿತಪಡಿಸಿಕೊಳ್ಳಲು ನಟನ ರಕ್ತದ ಮಾದರಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಮತ್ತೊಂದೆಡೆ 2ನೇ ಇನ್ನಿಂಗ್ಸ್ನಲ್ಲೂ ಶತಕ ಸಿಡಿಸಿರುವ ರಿಷಬ್ ಪಂತ್ ಈ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ್ದಾರೆ. 5 ವಿಕೆಟ್ ಪಡೆದರು. 83 ರನ್ಗಳಿಗೆ 5 ವಿಕೆಟ್ಗಳನ್ನು ಪಡೆದು ಅವರು ಹಲವು ದಾಖಲೆಗಳನ್ನ ನಿರ್ಮಿಸಿದ್ದಾರೆ. ಈ 5 ವಿಕೆಟ್ಗಳನ್ನ ಪಡೆದ ಚೆಂಡನ್ನ ಅವರು ತಮ್ಮ ಮಗ ಅಂಗದ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.